Hello, good morning everyone. ವೆಲ್ಕಮ್ ಬ್ಯಾಕ್ ಟು ಸಾತಿಶ್ರೀ ಕುಕಿಂಗ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಇವತ್ತು ಶ್ರೇಯನ್ಗೆ ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಿನ್ನೆ. ಸೊ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆನೇ ಬೇಗ ಹೋಗಿ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗಿಂತ ಮೊದಲೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ಯೋಚನೆ ಮಾಡಿ ಅವ್ರಿಗೆ ಫೋನ್ ಮಾಡಿ ಇಟ್ಕೊಂಡಿದ್ದೆ, ಕರ್ಕೊಂಬರ್ತೀನಿ ಅಥವಾ ತುಂಬ ಜನ ಏನಾದ್ರು ಇದ್ದಾರಾ ಅಂತೇಳಿ. ಯಾಕಂದರೆ ಇವ್ನಿಗೆ ಹೇರ್ ಕಟ್ ಅಂದರೆ ತುಂಬಾ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅವ್ನು ಹೇರ್ ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ, ತುಂಬ ಅಳ್ತಾನೆ, ಹೆದರ್ತಾನೆ. ಸ್ಟಾರ್ಟಿಂಗ್ ಒಂದು 2-3 ಟೈಮ್ಸ್ ಅಂತೂ ತುಂಬಾ ಸಫರ್ ಮಾಡಿದ್ದೀನಿ ನಾನು. ಈಗ ಸ್ವಲ್ಪ ಅಭ್ಯಾಸ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಪರವಾಗಿಲ್ಲ. ಅದು ಹೇಗೆ ಹೇರ್ ಕಟ್ ಮಾಡಿಸ್ಬೇಕು ಅಂದರೆ ಅವನನ್ನು ನೆತ್ಕೋಬೇಕು. ಅವನ ಚೇರ್ ಮೇಲೆಲ್ಲ ಕೂರೋದೇ ಇಲ್ಲ, ಅವನನ್ನು ಎತ್ಕೊಂಡು ಸೊ ಅವರೇ ಬ್ಯಾಕು, ಫ್ರಂಟು, ರೈಟು, ಲೆಫ್ಟು ಎಲ್ಲ ಬಂದುಬಿಟ್ಟು ಅವ್ರು ಹೇರ್ ಕಟ್ ಮಾಡಬೇಕಾಗತ್ತೆ. ಅವನ್ನ ಎಷ್ಟು ಕನ್ವಿನ್ಸ್ ಮಾಡಿ ಮಾತಾಡಿ, ಎಷ್ಟು ಮುದ್ದು ಮಾಡಿ ಮಾತಾಡಿದ್ರು ಒಪ್ಕೊಳ್ಳಲ್ಲ. ಅಮ್ಮ ಎತ್ಕೊಂಡೇಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಅವನ ಮೈ ಮೇಲೆಲ್ಲ ಹೇರ್ಸ್ ಎಲ್ಲ ಬೀಳೋದು ಅಷ್ಟೇ ಅಲ್ಲದೆ ನನ್ನ ಮೈ ಮೇಲೂ ಬೀಳುತ್ತೆ. ನಾನು ಮನೆಗೆ ಬಂದು ನಾನು ಫಸ್ಟ್ ಸ್ನಾನ ಮಾಡಿಕೊಂಡು ಅವನಿಗೆ ಸ್ನಾನ ಮಾಡಿಸೋದು ಯೂಶ್ವಲಿ. ಸೊ ಇಷ್ಟೆಲ್ಲ ರಾಮಾಯಣ. ಹಾಗಾಗಿ ನಾನು ಹೇರ್ ಕಟ್ ಮಾಡಿಸೋದು ಒಂದು ದೊಡ್ಡ ತಲೆನೋವಿನ ಕೆಲಸ. ಸೊ ನಾನು ಹೇರ್ ಕಟ್ಟೆಲ್ಲ ಮಾಡಿಸ್ಕೊಬಂದೆ. ಈ ಸಲ ಏನು ಅಂದರೆ ಅವರು ಕನ್ನಡ ಬರ್ತಿರಲಿಲ್ಲ. ಸೊ ಅವನಿಗೆ ಭಯ ಏನೂ ಆಗಿಲ್ಲ, ಯಾಕೋ ಸೈಲೆಂಟಾಗಿ ಕೂತ್ಕೊಂಡಿದ್ದ ಮಿರರಲ್ಲೆಲ್ಲ. ಅಂದರೆ ಬೇರೆ ಯೂಶ್ವಲಿ ಕರ್ಕೊಂಡು ಹೋಗೋಕ್ಕಿಂತ ಈ ಸಲ ಬೇರೆ ಕಡೆ ಕರ್ಕೊಂಡು ಹೋಗಿದ್ದೆ. ಬಟ್ ಅವ್ನು ಯಾಕೋ ಇಷ್ಟಪಟ್ಟು ಕೂತ್ಕೊಂಡ. ಸ್ವಲ್ಪ ಹೊತ್ತು ಮೊಬೈಲ್ ತೋರಿಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವನು ಏನು ಹಠ ಏನೂ ಮಾಡಲಿಲ್ಲ, ಕೂತ್ಕೊಂಡ. ಆ್ಯಂಡ್ ಅಂದರೆ ಅವ್ನು ಏನು ಹೆದರ್ತಾನೆ ಅಂದರೆ ಅದು ಮೈ ಮೇಲೆ ಫಸ್ಟು ಕ್ಲಾತ್ ಹಾಕ್ತಾರಲ್ವ, ಅದಕ್ಕೆ ಅವ್ನು ತುಂಬ ಹೆದರ್ತಾನೆ. ಅದು ಅವ್ನಿಗೆ ಇಷ್ಟನೇ ಆಗೋಲ್ಲ, ಇರಿಟೇಷನ್ ಮಾಡ್ಕೋತಾನೆ. ಹಾಗಾಗಿ ನಾನೇನು ಮಾಡ್ತೀನಿ, ನಮ್ಮದೇ ಓನ್ ಕ್ಲಾತ್ ತೊಗೊಂಡು ಹೋಗ್ಬಿಡ್ತೀನಿ ಹೇರ್ ಕಟ್ ಮಾಡಿಸೋಷ್ಟೊತ್ತಿಗೆ. ಆ್ಯಂಡ್ ಇನ್ನೊಂದರಿಂದ ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ಅವ್ನು ಒಪ್ಕೋತಾನೆ ಇರಲಿಲ್ಲ ಎತ್ಕೊಂಡು ಮಾಡೋಷ್ಟಕ್ಕೆ. ಅವ್ರು ಜೆಂಟ್ಸು ಮಾಡೋದ್ರಿಂದ ಅವ್ನು ತುಂಬ ಇರಿಟೇಷನ್ ಆಗ್ತಿತ್ತು, ನನಗೂ ಹಿಂಸೆ ಆಗ್ತಿತ್ತು. ಅವನ ಅಪ್ಪನ ಹತ್ರ ಹೋಗ್ತಾ ಇರಲಿಲ್ಲ. ನನಗೆ ಏನು ಅನಿವಾರ್ಯ ಕರ್ಕೊಂಡು ಹೋಗಲೇಬೇಕಿತ್ತು. ಸೊ ಹೀಗೆ ಆಗಿ ಈ ಸಲ ಏನು ಅವ್ರಿಗೆ ಕನ್ನಡ ಬರ್ತಿರಲಿಲ್ಲ. ಹಾಗಾಗಿ ಅವ್ರನ್ನೇನು ಮಾತಾಡ್ತಿರಲಿಲ್ಲ, ಸೈಲೆಂಟಾಗಿ ಮಾತಾಡ್ತಿದ್ರು, ಜಸ್ಟ್ ಹಾಂ ಹ್ಞೂ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವನೇನಾದ್ರು ಕೂತ್ಕೊಂಡ ಅಂತ ಅನ್ಕೋತೀನಿ. ತುಂಬ ವಾಯ್ಸೆಲ್ಲ ರೇಸಾಗಿ ಮಾತಾಡಿದ್ರೆ ಅವನು ಒಪ್ಕೊಳ್ಳೋದೇ ಇಲ್ಲ. ಅವರೇನು ಮಾತಾಡಲಿಲ್ವಲ್ಲ, ಹಾಗಾಗಿ ಸೈಲೆಂಟಾಗಿ ಮಾಡಿಸ್ಕೊಂಡ. ಓಕೆ, ಮಾಡಿಸ್ಕೊಂಡು ಬಂದಾದಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿರಲಿಲ್ಲ ಅಲ್ವಾ. ಸೊ ಬಂದ ತಕ್ಷಣ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತಿಂಡಿ ಹಾಕ್ಕೊಟ್ಟೆ. ಪಾಪ ತುಂಬ ಹಸಿವಾಗಿತ್ತು. ಒಂದು ಸತಿ ಐಸ್ ಕ್ರೀಮ್ ಕೇಳ್ತಾ ಇದ್ದ, ನಾನು ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ತುಂಬ ಹಸಿವಾಗಿತ್ತಲ್ಲ, ಸೊ ನಾನೇ ತಿಂತೀನಿ ಅಂದ್ಬಿಟ್ಟು ತಿಂತಾಯಿದ್ದ ಪೂರಿನ. ಹಸಿವಾಗಿತ್ತು. ಅವ್ನು ನೋಡಿ ತಿನ್ನೋದು ನೋಡಿದ್ರೆ ಗೊತ್ತಾಯ್ತು. ಯಾವಾಗಲೂ ನಾನು ತಿನ್ನಿಸ್ಬೇಕಿತ್ತು, ಬಟ್ ಇವಾಗ ಅವನೇ ಇಷ್ಟಪಟ್ಟು ತಿಂತಾಯಿದ್ದ. ನಾನು ಸುಮ್ಮನೆ ಅದೇ ದೂರದಿಂದ ವಿಡಿಯೋ ಮಾಡಿಕೊಂಡೆ. ಬಟ್ ಅವನಿಗೆ ಗೊತ್ತಾಯಿತು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂಥೇಳಿ. ಹಸಿವಾಗಿತ್ತಲ್ಲ, ಏನು ಮಾತಾಡದೆ ಸೈಲೆಂಟಾಗಿ ತಿಂತಾಯಿದ್ದ. ಸೊ ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಜಸ್ಟ್ ಟ್ರೆಡಿಷನಲ್ ಲಂಚ್ಗೋಸ್ಕರ ನಾನು ಮಾಡ್ತಾಯಿರೋದು. ಮೆಂತ್ಯ ಮತ್ತು ಈರುಳ್ಳಿದು ಹುಳಿ ಮಾಡ್ತಾಯಿರೋದು. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಈ ಥರದಲ್ಲಿ ಟ್ರೈ ಮಾಡ್ತಾಯಿರ್ತೀನಿ. ನಾನು ನಾನ್ ವೆಜ್ ತಿನ್ನೋಲ್ಲ. ಆ್ಯಂಡ್ ಅತ್ತೆ ಹೇಳ್ಕೊಟ್ಟಿರೋದು ನನಗೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರು ಥರನೂ ಅಲ್ಲ, ಪಲ್ಯ ಥರನೂ ಅಲ್ಲ. ಆ ರೀತಿ ಫಸ್ಟು ನಾವು ಮೆಂತ್ಯನ ಬರೀ ಎಣ್ಣೆಯಲ್ಲಿ ಹುರ್ಕೋಬೇಕು. 1 ಸ್ಪೂನ್, 3 ಸ್ಪೂನ್, 2 ಸ್ಪೂನ್ ಓಕೆ ಸಾಕಾಗುತ್ತೆ. ಅದು ಸ್ವಲ್ಪ ಕೆಂಪಾಗಿರೋ ಥರ ಹುರ್ಕೋಬೇಕಾಗುತ್ತೆ. ನಂತರ ಅದನ್ನು ತಕ್ಷಣ ಎತ್ತಿಟ್ಕೋಬೇಕಾಗುತ್ತೆ. ಯಾಕಂದರೆ ಫುಲ್ ಕಪ್ಪಾಗಿಬಿಡುತ್ತಲ್ಲ, ಅದನ್ನು ಸೈಡ್ ಆಫ್ ಮಾಡಿಕೊಂಡೆ ಅಥವಾ ಅದನ್ನು ಬೇರೆ ಬೌಲಿಗೆ ನಾವು ಎತ್ತಿಟ್ಕೋಬೇಕು. ನಂತರ ಅದೇ ಎಣ್ಣೆಗೆ ಆಯಿಲ್ ಇರುತ್ತಲ್ಲ, ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಕಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ ಸಣ್ಣಕ್ಕೆ ಬೇಡ, ಉದ್ದುದ್ದ ಹೆಚ್ಚಿಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ಉದ್ದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಫುಲ್ಲು ರೆಡ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರಕ್ಕೆ ಒಂದು 4 ಹಸಿಮೆಣಸು ಬೇಡ, ಒಂದು 2 ಹಸಿಮೆಣಸಾದರೂ ಅದನ್ನು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನಂತರ ನಾವೇನು ಸಾಂಬಾರಿಗೆ ಹುರ್ಕೋತೀವಲ್ಲ, ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಸಾಸಿವೆ, ಮೆಂತ್ಯ, ಅದನ್ನು ಸಣ್ಣ ಉರಿಲಿ
ಕೆಂಪಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಹುರ್ಕೊಳ್ಬೇಕು. ಈ ಥರ ಬರಬೇಕು, ತುಂಬ ಚೆನ್ನಾಗುತ್ತೆ. ನಾವು ಎಷ್ಟು ಸಣ್ಣ ಉರಿಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋತೀವೋ ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಗಡಿಬಿಡಿಲಿ ಅಥವಾ ಏನೋ ಅರ್ಜೆಂಟಿಗೆ ನಾವು ಏನೇ ಅಡುಗೆ ಮಾಡೋಕ್ಕೋದ್ರೂ ಅದಷ್ಟು ಟೇಸ್ಟ್ ಬರೋಲ್ಲ. ಸಣ್ಣ ಉರಿಲಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಂಬಾರಾಗಲಿ ಯಾವುದೇ ಅಡುಗೆ ಆಗಲಿ ಚೆನ್ನಾಗಾಗೇ ಆಗುತ್ತೆ. ಕಿಚನ್ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ನೋಡಿ, ಏನು ಅಂದ್ಕೊಂಬಿಡಿ. ಇದು ಅಡುಗೆ ಒಂದು ಆದ ತಕ್ಷಣ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ನಾನು ಏನು ಅಡುಗೆ ಮಾಡ್ತಾ ಫಸ್ಟ್ ಹಿಂಗೆ ಮೆಸ್ಸಿಯಾಗಿರುತ್ತೆ. ಒಂದು ಸಲ ಎಲ್ಲ ಆದ ತಕ್ಷಣ ಒಂದು ಸಲ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಮಧ್ಯದಲ್ಲೇ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ವಾಶ್ ಮಾಡ್ಕೊತಾ ನಾನು ಅಡುಗೆ ಮಾಡ್ಕೊತಾ ಇದ್ದೆ. ಊಟ ಟೈಮ್ ಆಗ್ತಾ ಬಂದಿತ್ತು 12:30. ಹಾಗಾಗಿ ನಾನು ರೈಸ್ ಒಂದು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಕ್ಕಿ ಎಲ್ಲ ವಾಶ್ ಮಾಡಿಬಿಟ್ಟು ರೈಸಿಗೆ ಇಟ್ಬಿಟ್ಟೆ. ನಮ್ಮನೇಲಿ ಏನು ಡೈರೆಕ್ಟ್ ಕುಕ್ಕರಲ್ಲಿ ಮಾಡಲ್ಲ. ಸೊ ಒಂದು ಪಾತ್ರೆಯಲ್ಲಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ವಿಷಲ್ ಹಾಕ್ಸ್ತೀವಿ. ಸೊ ಅನ್ನ ಚೆನ್ನಾಗೇ ಬರುತ್ತೆ, ಅಂದರೆ ಕೆಂಪಕ್ಕಿ ಆಗಿರೋದ್ರಿಂದ ನಾವು ಆ ರೀತಿ ಮಾಡ್ತೀವಿ. ಡೈರೆಕ್ಟು ಕುಕ್ಕರಿಗೆ ಹಾಕಿ ನೀರು ಹಾಕಿ ಮಾಡೋದ್ರಿಂದ ಅದು ತುಂಬ ಮುದ್ದೆ ಅಂದರೆ ಮೆತ್ತಗಾಗ್ಬಿಡುತ್ತೆ, ಅದಷ್ಟು ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ನಾನು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದೇ ಅಭ್ಯಾಸ ಅತ್ತೆ ಮನೇಲಿ. ಬಟ್ ಅಮ್ಮನ ಮನೇಲಿ ಡೈರೆಕ್ಟಾಗಿ ಮಾಡ್ತೀವಿ. ಎರಡೂ ಅಭ್ಯಾಸ ಇದೆ ನನಗೆ, ಹೀಗೂ ಮಾಡಿ ಹಾಗೆ ಮಾಡಿ. ಇಲ್ಲಿ ನಾನು ಏನು ಹುರ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಕಾಯಿ ಒಂದು ಬೌಲಷ್ಟು ಕಾಯಿ ಬೇಕು ಇದಕ್ಕೆ, ಅಂದರೆ ಏನೂ ಇರಲ್ಲ ಅಲ್ವಾ. ಸೊ ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾವೇನು ಹುರ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಫಸ್ಟು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ, ನಾವು ಹುಳಿ ಏನೂ ಹಾಕಿಲ್ಲದೆ ಇರೋದ್ರಿಂದ ಹುಣಸೆಹಣ್ಣು ರಸನ ಬೇಕಾಗುತ್ತೆ. ಸ್ವಲ್ಪ ಹುಣಸೆಹಣ್ಣನ್ನು ನಾವು ಹಾಕಿ ಮಿಕ್ಸಿ ಮಾಡ್ಕೋಬೇಕು.
ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆನ ನಾವು ಇನ್ನು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ನಂತರ ಒಂದು ಉಂಡೆ ಬೆಲ್ಲ. ಇದು ಆ್ಯಕ್ಚುಲಿ ಸ್ವೀಟ್ ಆಗಿರೋದ್ರಿಂದ, ಅಂದರೆ ತುಂಬ ಸ್ವೀಟ್ ಅಲ್ಲ, ಮೀಡಿಯಮ್ ಬರುತ್ತೆ ಟೇಸ್ಟ್ ನೋಡಿದಾಗ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಾಗುತ್ತೆ. ನಾವು ಸ್ವಲ್ಪ ಸ್ವೀಟ್ ತಿನ್ನೋದ್ರಿಂದ ಸ್ವೀಟ್ ಹಾಕ್ತೀನಿ. ಸಿಹಿ ಹುಳಿ ಅಂತಲೇ ಹೇಳೋದು, ಮೆಂತ್ಯ ಈರುಳ್ಳಿ ಸಿಹಿ ಹುಳಿ ಅಂತ ಇದ್ದ ಹೆಸರು. ಸೊ ನಾನು ಒಂದು ಉಂಡೆ ಬೆಲ್ಲ ಹಾಕಿದ್ದೀನಿ, ಉಪ್ಪು, ಹುಣಸೆಹಣ್ಣು, ಹುಳಿಗೆ ಹುಣಸೆಹಣ್ಣು ರಸ, ಹುಣಸೆಹಣ್ಣೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಸೊ ಈ ರೀತಿ ಬರುತ್ತೆ. ಅದು ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಈರುಳ್ಳಿ ಸಿಹಿ ಹುಳಿ ಮತ್ತು ಸಾರು, ಹೆಸರುಬೇಳೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ಇಷ್ಟೇ, ಅದು ಚೆನ್ನಾಗಿ ಕುದಿಬೇಕು. ಕುದಿದ ತಕ್ಷಣ ಒಗ್ಗರಣೆಗೆ ಫಸ್ಟೇ ಬೇವಿನ ಸೊಪ್ಪು ಹಾಕ್ಕೊಂಡಿರ್ತೀವಲ್ಲ, ಅಷ್ಟೇ. ಚೆನ್ನಾಗಿ ಕುದ್ಮೇಲೆ ಅದನ್ನ ಸರಿ ಮೊಳಿ ಹಾಕ್ಕೊಂಡು ಊಟ ಮಾಡ್ಬೋದು. ಸೊ ಮಧ್ಯಾಹ್ನದ ಊಟ ಸ್ವಲ್ಪ ಲೇಟಾಗೋಯಿತು, ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ಫುಲ್ಲು. ಅಷ್ಟೇ ರೆಸಿಪಿ, ಅಷ್ಟೇ ಮೆಂತ್ಯ ಸಿಹಿ ಹುಳಿ. ನಂತರ ಇಲ್ಲಿ ಶ್ರೇಯಾನ್ ಜೊತೆ ಏನೋ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ. ಅವನೇನೋ ನನಗೇನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದಿದ್ದ. ಬ್ಯಾಂಗಲ್ ಬಂಗಾರ ಹೇಳು. ಗುಡ್ ಬಾಯ್, ಕ್ಯೂಟು ನೀನು, ಆಯ್ತಾ? ಅವನು ಏನು ಟಿ ವಿ ನೋಡ್ತಾನಲ್ಲ, ಚೂಚು ಟಿ ವಿ ಅವ್ನ ಫೇವ್ರೇಟು. ಚೂಚು ಟಿ ವಿಯಲ್ಲಿ ಏನೇನು ರೈಮ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ಒಂದು ರೌಂಡ್ ಹೇಳ್ತಾ ಇರ್ತಾನೆ ಅವನೊಬ್ಬನೇ ಇದ್ದಾಗ. ಈಗ ಏನೋ ಫಿಂಗರಿಂದ ಹಾಡಿದೆಯಲ್ವ, ಮಾಮಿ ಫಿಂಗರ್, ಸಿಸ್ಟರ್ ಫಿಂಗರ್, ಅದನ್ನು ಹೇಳ್ತಾ ಇದ್ದ ಅವನು. ಇಲ್ಲಿ ಏನಾಯಿತು ಅಂದರೆ ಮಳೆ ಅಲ್ವಾ, ತುಂಬಾ ಮಳೆ, ಹಾಗಾಗಿ ಲಿಂಬೆಹಣ್ಣೆಲ್ಲ ಬಿದ್ದು ಕೊಳ್ತೋಗ್ತಾ ಇತ್ತು. ಸೊ ಚೆನ್ನಾಗಿರೋ ಹಣ್ಣುಗಳನ್ನೆಲ್ಲ ತೆಗೆದಿಟ್ಕೊಂಡು, ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನೆಲ್ಲ ನಮ್ಮ ತೋಟದಲ್ಲೇ ಆಗಿದ್ದು. ಸೊ ಅದನ್ನೆಲ್ಲ ಇವರೊಂದಿಷ್ಟು ತೊಗೊಬಂದಿದ್ರು. ಅದ್ರಲ್ಲಿ ಬೇಡವಾಗಿದ್ದು ತೀರಾ ಬರೋದೇ ಇಲ್ಲ ಅನ್ನೋದೆಲ್ಲ ನೆನೆಸ್ಬಿಟ್ಟು ಇನ್ನು ಉಳಿದಿದ್ದನ್ನು ಅರ್ಧ ಕಟ್ ಮಾಡಿ ರಸ ತೆಕ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ದಿನ, ಒಂದು ವಾರನಾರು ಅಟ್ಲೀಸ್ಟ್ ಉಪಯೋಗಿಸ್ಬೋದಲ್ವಾ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು, ಅಂದರೆ ಹಾಳಾಗಿರೋ ಪಾರ್ಟ್ಸ್ನ ಬೇರೆ ಮಾಡಿ ಸ್ವಲ್ಪ ಎಷ್ಟು ಸಿಗುತ್ತೆ ಅಷ್ಟನ್ನು ನಾನು ಹಿಂಡ್ಕೊತಾ ಇದ್ದೆ ರಸನ. ಆ್ಯಂಡ್ ತೋಟದಲ್ಲಿ ಬಂದಿರೋದಾಗಲಿ ಅಥವಾ ನಾವು ದುಡ್ಡು ಕೊಟ್ಟು ತಂದಿರೋದಾಗಲಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಲ್ವಾ. ಸೊ ಅದರದ್ದೇ ಅದು ಬೆಲೆ ಇದ್ದೇ ಇರುತ್ತೆ. ಸೊ ಹಾಳಾಯಿತು ಅಂದ್ಬಿಟ್ಟು ಎಸ್ದುಬಿಟ್ರೆ ಅದು ಎಷ್ಟೊಂದು ಲಾಸು, ಕಷ್ಟಪಟ್ಟಿರ್ತೀವಿ. ಈಗ ಮಳೆ ತುಂಬ ಆಗಿರೋದ್ರಿಂದ ತುಂಬಾ ಹಣ್ಣುಗಳು, ಲಿಂಬೆ ಹಣ್ಣಾಗಲಿ, ಕಂಚಿಕಾಯಿ ಆಗಲಿ, ಅಡಿಕೆ, ಕಾಫಿ, ಹೀಗೆಲ್ಲ ಅದು ಉದುರಿ ಹಾಳಾಗ್ತಾನೆ ಇದೆ. ನಾವು ಅದನ್ನು ಮತ್ತೆ ಎಷ್ಟು ಬೇಕು ಎಷ್ಟು ಸಿಗುತ್ತೆ ಅಷ್ಟನ್ನು ನಾವು ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ. ಮಳೆ ಜಾಸ್ತಿ ಬಂದ್ರೂ ಕಷ್ಟನೇ, ಕಡಿಮೆ ಆದ್ರೂ, ಮಳೆ ಇಲ್ಲದೆ ಇದ್ರೂ ಕಷ್ಟನೇ. ಸೊ ಏನು ಮಾಡೋಕ್ಕಾಗಲ್ಲ, ಆ ಕಾಲಕ್ಕೆ ನಾವು ತಕ್ಕಂತೆ ಬದುಕಲೇಬೇಕಾಗುತ್ತೆ. ಮಳೆ ತುಂಬಾ ಇದೆ, ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಆಮೇಲೆ ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಮಳೆ ಅಲ್ವಾ, ಹಾಗಾಗಿ ಡೈಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೀಗ ಹೋಗ್ತಾ ಇಲ್ಲ. ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇಲ್ಲ ಇವಾಗ. ಅವನು ಸ್ವಲ್ಪ ಅಲ್ಲಿ ಹೋದ ತಕ್ಷಣ ಸ್ವಲ್ಪ ಇದು ಮಾಡ್ತಾನೆ, ಸ್ವಲ್ಪ ಚಳಿ ಅಲ್ವಾ, ಸ್ವಲ್ಪ ಓಪನ್ ಇದೆ ಅಲ್ಲಿ ಪ್ಲೇಸು, ಹಾಗಾಗಿ ಬೇಡ ಅಂತ ನಾನೇ ಸುಮ್ಮನಾದೆ. ಮಳೆ ಎಲ್ಲ ಫುಲ್ ಕಂಪ್ಲೀಟಾಗಿ ಕಡಿಮೆ ಆಗಲಿ, ಬಿಸಿಲು ಬಂದರೆ ರೆಗ್ಯುಲರಾಗಿ ಕರ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಾದೆ. ಇವನೇನು ನನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ನಾನು ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೆ ಮಾರನೇ ದಿನಕ್ಕೆ, ಅಂದರೆ ನಾಳೆ ಚಪಾತಿ ಮಾಡೋಣ ಅಂಥೇಳಿ. ಅದನ್ನು ಒಂದು ಉಂಡೆ ತೊಗೊಂಡು ನಾನು ಚಪಾತಿ ಮಾಡ್ತೀನಿ ಅಂತೇಳಿ ನನ್ನ ಜೊತೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದು ತಲೆ ತಿಂತಾ ಇದ್ದ. ತೆಗಿಯಂಗಿಲ್ಲ, ಸಾಕು ಕೊಡು, ಸಾಕು ಕೊಡು. ನೀನು ಏನೋ ಮಾಡ್ತೀವಿ ಹಿಟ್ಟಲ್ಲಿ, ಸಾಕು ಚಪಾತಿ ಮಾಡೋ ಸಾಕು. ನಾನು ಬೆಳಿಗ್ಗೆ ಮಾಡಿಕೊಡ್ತೀನಿ.
ಇಲ್ಲಿ ಏನು ಮಾಡ್ತಾಯಿದ್ದಾರೆ, ನಮ್ಮ ಮನೆಗೆ ಅಡಿಕೆ ಆರ್ಸೋಕ್ಕೆ ಬರ್ತಾರೆ ಒಬ್ಬರು ಅಜ್ಜಿ. ಅವರು ಇವನಿಗೆ ಯಾವಾಗಲೂ ದೃಷ್ಟಿ ತೆಗಿತಾರೆ. ಅಡಿಕೆ ಆರಿಸ್ಬಿಟ್ಟು ಮನೆಗೆ ಹೋಗೋಷ್ಟೊತ್ತಿಗೆ ಡೈಲಿ ದೃಷ್ಟಿ ತೆಗೆದುಬಿಟ್ಟೆ ಹೋಗೋದು. ಸೊ ಅವರು ಹಿಂದಿನ ದಿನ ಎಲ್ಲ ತುಂಬ ಹಠ ಮಾಡ್ತಾಯಿದ್ದು ಅಂದ್ಬಿಟ್ಟು ದೃಷ್ಟಿ ತೆಗಿತೀನಿ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಬಟ್ ಇವನು ಅದಕ್ಕೆ ರೆಡಿ ಇರಲಿಲ್ಲ ತೆಗೆಸ್ಕೊಳ್ಳೋಕ್ಕೆ. ಮೂಡ್ ಇವನು ಮಲಗಿದ ಮೇಲೆ ಅವ್ನ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೂಡ್ ಚೆನ್ನಾಗಿತ್ತು ಅಂದ್ಬಿಟ್ರೆ ರೆಸ್ಪಾನ್ಸ್ ಮಾಡ್ತಾನೆ, ಯಾರು ಮಾತಾಡ್ಸಿದ್ರು. ಇಲ್ಲದೇ ಇದ್ದರೆ ಬಿದ್ದು ಹೊರಲಾಡೋಕ್ಕೆ ಶುರು ಮಾಡಿಬಿಡ್ತಾನೆ, ಆ ಥರದ್ದು ಇವನು. ಸೊ ಅವ್ರು ರೆಡಿ ಮಾಡ್ತಾಯಿದ್ರು, ಸ್ವಲ್ಪ ದೃಷ್ಟಿ ತೆಗಿಯೋಣ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಅವ್ನು ತೆಗೆಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎದ್ದು ಓಡೋಗ್ತಾ ಇದ್ದ. ಮತ್ತು ನಾನು ಕರ್ಕೊಬಂದು ಕೂರಿಸ್ಕೊಂಡು ದೃಷ್ಟಿ ತೆಗಿಯೋಕ್ಕೆ ಹೇಳಿ ತೆಗೆಸ್ಕೊಂಡ ಅವನು. ಅವ್ರು ತುಂಬ ಒಳ್ಳೆಯವರು, ಯಾವಾಗಲೂ ಇನ್ನು ದೃಷ್ಟಿ ತೆಗೆದು ಹೋಗ್ತಾರೆ ಡೈಲಿ ಮನೆ ಹೋಗೋಷ್ಟೊತ್ತಿಗೆ. ಆದರೆ ಈ ಥರ ಅಲ್ಲ, ಜಸ್ಟ್ ಕೈಯಲ್ಲಾದರೂ ಜಸ್ಟ್ ತೆಗೆದು ಹೋಗ್ತಾರವರು ನೆನಪಲ್ಲಿ. ಅಂದರೆ ಅವ್ರೇನು ಹೇಳೋದು, ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಲ ದೃಷ್ಟಿ ತೆಗೆದ್ರೆ ಸರಿ ಹೋಗುತ್ತೆ. ಮಕ್ಕಳು ದೃಷ್ಟಿ ಆದರೆ ಹಠ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಯಾವಾಗಲೂ ಹೇಳಿಬಿಟ್ಟು ತೆಗೆದು ಹೋಗ್ತಾರೆ. ಸೊ ಇಲ್ಲಿ ನಾನು ಮೀಶೋ ಅಲ್ಲ, ಮೋಸ್ಟ್ಲಿ ಫ್ಲಿಪ್ಕಾರ್ಟಿಂದ ಅನಿಸುತ್ತೆ, ಒಂದು ಐಟಮ್ ಬುಕ್ ಮಾಡಿದ್ದೆ. ಅಂದರೆ ಶೋ ಐಟಮು, ಶೋ ಪೀಸಲ್ಲಿ ಇಡೋಕ್ಕೆ. ಅದನ್ನು ಓಪನ್ ಮಾಡಿ ನಾನು ಇವತ್ತು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ. ಸೊ ಈ ಐಟಮ್ ಮಾತ್ರ ನನಗೆ ಇಷ್ಟ ಆಯಿತು. ಎರಡಿದೆ, ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡು ತುಂಬ ಸ್ಮಾಲ್ ಸೈಜಿಂದ ಬಂದಿದೆ. ಬಟ್ ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಹೇಗಿದೆ ಹಾಗೆ ಇದೆ. ಅದನ್ನು ಓಪನ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿ ಇಟ್ಕೊಂಡೆ. ನೋಡಿ ಹೇಗಿದೆ, ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೋಬೋದು. ಸೊ ಐಟಮ್ ಬಂದು ತುಂಬಾ ಯೂನಿಕ್ ಆಗಿದೆ. ರೇಟು ಏನು ಜಾಸ್ತಿ ಇಲ್ಲ, 265 ಸಮಥಿಂಗ್ ಏನೋ ಇದೆ. ಸೊ ನಾನು ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ವರ್ತ್ ಅಂತ ನನಗೆ ಅನಿಸ್ತು. ಇಲ್ಲಿ ನೋಡಿ, ಶ್ರೇಯಾನ್ಗೆ ದನ ನೋಡೋದು ತುಂಬ ಕಡಿಮೆ. ಮೊದಲು ಯಾವ ಮನೇಲೆಲ್ಲ ದನ ಇತ್ತು. ಈಗ ಒಂದು 3 ಇಯರ್ಸ್ ಅಂದರೆ ಶ್ರೇಯಾನ್ ಹುಟ್ಟಿದ ಮೇಲೆ ದನ ಇಲ್ಲ, ಇವಾಗ ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ, ಹಾಗೂ ಹುಲ್ಲೆಲ್ಲ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ತೋಟದಲ್ಲಿ. ಹಾಗಾಗಿ ದನ ಎಲ್ಲ ನೋಡಿದ ತಕ್ಷಣ ಫಸ್ಟ್ ಕರೀತಾರೆ, ನನ್ನ ಅಮ್ಮ ನೋಡಿದ್ದು ದನ ಬಂದಿದೆ, ಅಮ್ಮ ಬಂದಿದೆ ಅಂತ ಏನಾದ್ರು ಕೊಡು ಅಂತ ಹೇಳ್ಬಿಟ್ಟು ಕರೀತಿರ್ತಾರೆ. ಇಲ್ಲಿ ಅಮ್ಮ ಬಂದಿದೆ, ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಅವನಿಗೂ ಸ್ವಲ್ಪ ಖುಷಿ ಆಯಿತು, ನೋಡ್ತಾ ಇದ್ದ. ನೆಕ್ಸ್ಟು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬಾತ್ರೂಮಿಗೆ ಬಂದೆ. ಕೆಳಗಡೆ ಏನಾಗಿದೆ ಅಂದರೆ ಒಂದು ಶಾಪೆಲ್ಲ ಇದೆ. ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನಾನು ಫುಲ್ ತೋರಿಸ್ತೀನಿ ನಮ್ಮ ಮನೆಯನ್ನೆಲ್ಲ. ಇವನು ಏನು ಮಾಡ್ದ, ಸ್ನಾನ ಮಾಡಿಸ್ಬಿಟ್ಟು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ. ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಚಪ್ಪಲ್ನ ಇಟ್ಕೊಂಡ, ಆದರೆ ಅದು ಸರಿಯಾಗಿಲ್ಲ ಜೋಡಿಸಿದ್ದು ಅಂತ ಹೇಳಿಬಿಟ್ಟು ಮತ್ತೆ ಜೋಡಿಸ್ತಾ ಇದ್ದ. ಅದು ಯಾಕೋ ಸರಿಯಾಗಿ ಆಗ್ತಾ ಇರಲಿಲ್ಲ ಅವನಿಗೆ. ಅದಕ್ಕೆ ನನಗೆ ಜೋಡು ಮಾಡಿಬಿಟ್ಟು ಸರಿಯಾಗಿ ಜೋಡಿಸ್ಕೊಡು ಅಂತ ಹೇಳ್ತಾ ಇದ್ದ. ನಂತರ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟೆ. ನಾನು ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಇವನು ಏನು ಮಾಡ್ತಾ ಇದ್ದಾನೆ, ಸುಮಾರು ಹೊತ್ತಿಂದ ಸೈಲೆಂಟ್ ಆಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೂಮಿಗೆ ಬಂದು ನೋಡ್ತೀನಿ, ಏನೋ ಕಿಟ್ಲೆ ಮಾಡ್ತಾ ಇದ್ದಾನೆ. ಕೂಕ್ ಅಂತ ಕೂಗ್ತಾ ಇದ್ದ. ಅವನ ಜೊತೆ ನಾನು ಆಟ ಆಡೋಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಬಂದು ನೋಡಿದರೆ ಏನು ರಗ್ನೆಲ್ಲ ಮೈ ಮೇಲೆ ಮುಚ್ಚಿ ಹಾಕ್ಕೊಂಡು ಈ ರೀತಿ ಆಟ ಆಡ್ತಾ ಇದ್ದ. ಸೊ ನಾನು ಅವನಿಗೆ ಆಟ ಆಡಲಿ ಅಂದ್ಬಿಟ್ಟು ಕೊಟ್ಟು ಹೋಗಿದ್ದೆ. ಬಟ್ ಅವನು ಈ ರೀತಿ ಆಟ ಆಡ್ತಾ ಇದ್ದ. ಬಟ್ ಸ್ವಲ್ಪ ರಿಸ್ಕಿನೇ ಇದು, ನೋಡದೇ ಇದ್ದರೆ ಮಕ್ಕಳಿಗೆ ಉಸಿರು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವನೊಂದು ಸ್ವಲ್ಪ ಕೀಟೆ ಇರೋದ್ರಿಂದ ನಾನು ನೋಡ್ತಾನೆ ಇರ್ತೀನಿ. ನೆಕ್ಸ್ಟು ನಾನಿಲ್ಲಿ ಮನಿ ಪ್ಲ್ಯಾಂಟು ಸಿಂಕ್ ಹತ್ರನೇ ಹಾಕಿದ್ದೆ. ಪುಟ್ಟ ಗಿಡ, ಯಾವಾಗ ಒನ್ ಇಯರ್ ಬ್ಯಾಕೆ ಅಕ್ಕನ ಮನೆಗೆ ಹೋದಾಗ ಒಂದು ಚಿಕ್ಕ ಗಿಡ ತೊಗೊಬಂದಿದೆ ಅಷ್ಟೇ. ಅದಿಷ್ಟು ದೊಡ್ಡ ಆಗಿತ್ತು. ಅದರದೊಂದು ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ ನಾನು. ನಂತರ ಇವನನ್ನು ಆಟ ಆಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ಸೋಕ್ಕೆ ಬಿಟ್ಟಿದ್ದೆ. ಅವನು ನನ್ನ ಕರ್ದು ತೋರಿಸ್ತಾ ಇದ್ದಾರೆ, ನೋಡಿ ಇಷ್ಟು ರಂಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿ ತೋರಿಸ್ತಾ ಇದ್ದಾನೆ. ಜೋಡ್ಸಕ್ಕೆ ಬರುತ್ತಾ ನಿನಗೆ? ಬರುತ್ತಾ? ಏನಿದು ರಂಪ ಮಾಡಿಟ್ಟಿದ್ಯಲ್ಲ ರೂಮೆಲ್ಲ? ರೂಮ್ ಕ್ಲೀನ್ ಮಾಡೋದು ಯಾವಾಗ? ಜೋಡಿಸು, ಕೂತ್ಕೊಂಡು ಜೋಡಿಸು ನೋಡೋಣ. ಪುಟಾಣಿ ಜೋಡಿಸ್ತೀಯಾ? ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಸರ್ಕಲ್ಲು, ಸ್ಕ್ವೇರು ಎಲ್ಲ ಎಲ್ಲಿ ಬರುತ್ತೆ ಜೋಡಿಸ್ಬಿಟ್ಟು ಅಮ್ಮಂಗೆ ತಂದು ತೋರಿಸ್ಬೇಕು. ಹಾಂ, ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ನಾನು ರೆಸ್ಟ್ ಮಾಡಿದೆ. ಸೊ 5 ಗಂಟೆ ಆಗೋಯ್ತು ಎದ್ದೇಳೋಷ್ಟೊತ್ತಿಗೆ. ಸೊ ಇವತ್ತಿನ ನಾನು ವ್ಲಾಗ್ನ ಮುಗಿಸ್ಕೊತಾ ಇದ್ದೀನಿ. ನಿನ್ನ ಕನಸುಗಳ ಮೇಲೆ ವಿಶ್ವಾಸ ಇಟ್ಟು ಶ್ರಮಿಸು. ಜನರು ನಿನ್ನನ್ನು ಸಂಶಯಿಸುತ್ತಾರೆ, ನಿನ್ನನ್ನು ಟೀಕಿಸುತ್ತಾರೆ, ಆದರೆ ಒಂದು ದಿನ ನಿನ್ನ ಯಶಸ್ಸೇ ನಿನ್ನ ಪರವಾಗಿ ಮಾತನಾಡುತ್ತದೆ. ಥ್ಯಾಂಕ್ ಯು ಆಲ್.